ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಸ್ನೇಹಿತರೆ. ಇಂದು ಮನುಷ್ಯನಲ್ಲಿ ರೋಗಗಳು ಏಕೆ ಬರುತ್ತವೆ? ಈ ಒತ್ತಡ ಜೀವನದಿಂದ ಸಾವಿರಾರು ಸಮಸ್ಯೆಗಳನ್ನು ನಾವು ಎದುರಿಸುತ್ತಿದ್ದೇವೆ. ಹಾಗೆ ಸಾವಿರಾರು ರೋಗಗಳು ಕೂಡ ನಾವು ಎದುರಿಸುತ್ತಿದ್ದೇವೆ. ಹೀಗಾಗಿ ಮನುಷ್ಯನಿಗೆ ಅನೇಕ ರೋಗಗಳು ಮಾನಸಿಕ ಒತ್ತಡದಿಂದ, ವ್ಯರ್ಥ ವಿಚಾರಗಳಿಂದ, ಅತಿಯಾಗಿ ಯೋಚನೆ ಮಾಡುವುದರಿಂದ ಮತ್ತು ಕೆಟ್ಟ ಕರ್ಮಗಳು ಮಾಡುವುದರಿಂದ ಬರುತ್ತವೆ. ಯಾವಾಗ ಮನಸ್ಸು ಶಾಂತವಾಗಿರುತ್ತದೆಯೋ ಆಗ ರೋಗಗಳು ಕಡಿಮೆ ಬರುತ್ತವೆ. ವರ್ತಮಾನದಲ್ಲಿ ಎಲ್ಲವನ್ನು ಕಲಿತಿರುವ ಮನುಷ್ಯ ಮನಸ್ಸನ್ನು ಹೇಗೆ ಶಾಂತವಾಗಿ ಇರಿಸಿಕೊಂಡು ಜೀವನವನ್ನು ಮಾಡಬೇಕೆಂಬುದನ್ನು ಮಾತ್ರ ಕಲಿತಿಲ್ಲ. ಮನಸ್ಸು ಶಾಂತವಾಗಿರಿಸಿಕೊಳ್ಳದೆ ಸಕಲ ಸಂಪತ್ತಿದ್ದರೂ ಅದು ವ್ಯರ್ಥವಾಗಿ ಬಿಡುತ್ತದೆ. ಸಕಲ ಸಂಪತ್ತಿದ್ದರೂ ಅನೇಕ ರೋಗಗಳು ಇದ್ದರೂ ಅದು ಕೂಡ ವ್ಯರ್ಥವಾದ ಜೀವನ ಎನಿಸಿಕೊಳ್ಳುತ್ತದೆ. ನಿಮ್ಮ ಮನಸ್ಸಿಗೆ ವ್ಯರ್ಥ ವಿಚಾರಗಳನ್ನು ತುಂಬುವುದರಿಂದ, ಅತಿಯಾಗಿ ಯೋಚನೆ ಮಾಡುವುದರಿಂದ ಕರ್ಮೇಂದ್ರಿಯಗಳು ಅಶಾಂತವಾಗಿ ನಮ್ಮ ಶರೀರಕ್ಕೆ ಅನೇಕ ರೋಗಗಳು ಬರುತ್ತವೆ. ಮನಸ್ಸನ್ನು ಶಾಂತವಾಗಿದ್ದರೆ ಕರ್ಮೇಂದ್ರಿಯಗಳು ಕೂಡ ಶಾಂತವಾಗಿರುತ್ತವೆ. ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ರೋಗಗಳಿಂದ ದೂರ ಇರಬೇಕು ಎನ್ನುವ ಆಸೆ ತಮ್ಮಲ್ಲಿದ್ದರೆ ಪ್ರತಿನಿತ್ಯ ಧ್ಯಾನಾಭ್ಯಾಸವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಈ ಯೂಟ್ಯೂಬ್ ಚಾನಲ್ ನಿಮ್ಮದೆಂದು ತಿಳಿದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ.